ಮಾನ್ಯ ಸಾರಿಗೆ ಸಚಿವರು ಬರೋದಕ್ಕೆ ಹೇಳಿದೀವಿ. ಬಂದಿದ ತಕ್ಷಣ ನಿಮಗೆ ಒಂದು ಸಮಂಜಸ ಉತ್ತರ ಕೊಡಿಸ್ತೀವಿ. ಅಲ್ಲಿವರೆಗೂ ನಮ್ಮ ಕಂದಾಯ ಸಚಿವರಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ, ಅದೆಲ್ಲ ತೆಗೆದುಕೊಂಡ್ರೆ ನಂತರ ನಿಮ್ಮ ಉತ್ತರ ಕೊಡಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಆಯ್ತು, ಈಗಲೇ ಉತ್ತರ ಕೊಡ್ತೀವಿ. ಒಂದು ವಾರದಿಂದ ಕಾಯ್ತಾ ಇದ್ದೇನೆ. ಉತ್ತರ ಕೊಡ್ತೀವಿ. ನೀವು ಕಂದಾಯ ಸಚಿವರು ತಗೊಂಡ್ರೆ ನಾವೇ ಉತ್ತರ ಕೊಡ್ತೀವಿ ಅದಕ್ಕೆ. ಈಗ ಉಪಮುಖ್ಯಮಂತ್ರಿಗಳೇ, ಈಗ ಸರ್ಕಾರ ತಾವೆಲ್ಲ ಪ್ರಯತ್ನ ಮಾಡ್ತೀವಿ ಚೆನ್ನಾಗಿ ಆಡಳಿತ ಮಾಡ್ಲಿಕ್ಕೆ. ಸಾರಿಗೆ ಸಚಿವ ಬರ್ತಾರೆ, ಈಗ ಬರ್ಲಿ ಸರ್, ಬರ್ಲಿ ಸರ್. ಈಗ ತಾವೆಲ್ಲ ಉತ್ತಮ ಆಡಳಿತ ಪ್ರಯತ್ನ ಕೆಲಸ ನಡೀತಾ ಇದೆ. ಅದು ಕೆಲವು ಮಂತ್ರಿಗಳೇ ಬರ್ಬೇಕಲ್ಲ, ಕೆಲವು ನಾಡು ನೋಡುದೇ ಇಲ್ಲ. ಮಂತ್ರಿಗಳೇ ಸರ್ಕಾರದ ಮರ್ಯಾದೆಯನ್ನು ತೆಗಿತಾರೆ, ಮಂತ್ರಿಗಳೇ, ಬೇರೆಯವ್ರು ತೆಗೆಯುವುದಲ್ಲ. ಅದನ್ನ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಹೇಳ್ಬೇಕು. ಎಲ್ಲರಲ್ಲ, ಕೆಲವರು ನಾನು ಹೇಳಿದ್ದು ಮಂತ್ರಿಗಳಿದ್ದಾರೆ, ಪಕ್ಕದ ಹೌಸ್ ಅಲ್ಲೂ ಇದ್ದಾರೆ, ಅಲ್ಲಿ ಅವು ಅಪ್ಪರ್ ಹೌಸ್ ಅಲ್ಲೂ ಇದ್ದಾರೆ. ಈಗ ಕಂದಾಯ ಆಯ್ತು, ಈಗ ರೆವಿನ್ಯೂಗೆ ಸಂಬಂಧಪಟ್ಟಾಗೆ ಪಾಪ ಸ್ಪೀಕರ್ ಸೀಟ್ಗೆ ಇದ್ರು. ಇಲ್ಲ, ಆಗಿಲ್ಲ ನೋಡಿ. ಶಾಸಕ ಬಲ ಆಸಕ್ತಿಯಿಂದ ಕಾಲಿಂಗ್ ಅಟೆನ್ಷನ್ ಕೇಳಿದ್ರೆ ಏನು, ಅವರ ಕ್ಷೇತ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡ್ಬೇಕಂತ ಹೇಳಿ ನಾವು ಅವರಿಗೆ ಅದನ್ನು ಬಗೆಹರಿಸದಿದ್ದೆ ನಾಳೆ ಯಾರು ಬಂದು ಕಾಲಿಂಗ್ ಅಟೆನ್ಷನ್ ಆಗುದು, ಯಾರು ಕೂತ್ಕೊಳ್ಳೋದಿಲ್ಲ. 5 ಗಂಟೆಗೆ ಎದ್ದು ಹೋಗ್ತಾರೆ, ನಮ್ಗೆ ಏನಾಗಬೇಕಾದ್ರೆ ಅವ್ರು ಕೂಡ ಎದ್ದು ಹೋಗ್ತಾರೆ. ಅವ್ರು ಕೇಳಿದಕ್ಕೆ ಮಂತ್ರಿ ಉತ್ತರ ಕೊಡ್ಲಿಕ್ಕಿದ್ದ ಅವ್ರು ನಾಳೆ ಆಸಕ್ತಿಯಿಂದ ಇನ್ನಷ್ಟು ಜನ ಬಂದು ಕೂತ್ಕೊಳ್ತಾರೆ. ಸೊ ಶಾಸಕರು ಬಂದು ನಾವು ವಿಧಾನಸಭೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಅವ್ರು ಕೂತ್ಕೊಂಡದಕ್ಕೆ ಒಂದು ಪ್ರಯೋಜನ ಆಗುವ ರೀತಿಯಲ್ಲಿ ಸರ್ಕಾರಗಳು ವರ್ತಿಸಬೇಕು. ಆಗ ಅವ್ರಿಗೆ ಆಸಕ್ತಿ ಬರ್ತದೆ, ಇಲ್ಲ ಯಾರು ಆಸಕ್ತಿ ಬರ್ತದೆ. ಆದಾಗ ನಾವು ಇದನ್ನು ಆ ಒಂದು ಯೋಜನೆ ಹಮ್ಮಿಕೊ. ಈಗ ಬಾಲಕೃಷ್ಣ ಸಿ